ಫ್ರೆಂಡ್ಸ್, ನಾನೀಗ ಉದ್ದಿನ ದೋಸೆ ಮಾಡ್ತಾ ಇದ್ದೇನೆ ನೋಡಿ. ಇದು ನಮಗೆ ಇವತ್ತು ತೋಟಕ್ಕೆ ಔಷಧಿ ಸಿಂಪಡಿಸಲಿಕ್ಕಿದೆ. ಹಾಗೆ 10 ಮಂದಿ ಕೆಲಸದವರಿದ್ದಾರೆ, ಅವರಿಗೆಲ್ಲ ಆಗಬೇಕೀಗ ದೋಸೆ. ಇದೀಗ ಫಸ್ಟಿಂದು ನಮ್ಮ ಮನೆಯನ್ನು ಕಾಯುವ ನಾಯಿ ಮರಿಯಲ್ಲದು ದೊಡ್ಡಾಗಿದೆ ಈಗ ನಾಯಿ. ಇದು ನೋಡಿ, ಇದು ಬೆಲ್ಲದ ಪಾಕ, ನಾವು ರವೆ ಅಂತ ಹೇಳ್ತೇವೆ ಇದಕ್ಕೆ. ಇದು ಹಾಕಿ ದೋಸೆ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ನೋಡಿ. ಅದೀಗ ಆಗುತ್ತಾ ಬಂತು, ಸ್ವಲ್ಪ ದಪ್ಪ ಆಗಬೇಕದು ಇನ್ನೂ ಕೂಡ, ಕುದಿದು ದಪ್ಪಾಗಬೇಕು. ನೋಡಿ ಕುದೀತದೆ ನೋಡಿ, ಅದು ನಮ್ಮ ನಾಯಿ ಮರಿ. ನಾನು ಮೆಂತೆ ಉದ್ದು ಬೆಳ್ತಿಗೆ ಹಾಕಿ ಕೊಚ್ಚಿಲಕ್ಕಿ ಹಾಕಿದ್ದೇನೆ. ಸೆಟ್ ದೋಸೆ ಕೂಡ ಮಾಡಬಹುದು. ಇದು ತೆಳ್ಳಗೆ ಕೂಡ ಆಗ್ತದೆ, ಮಸಾಲೆ ದೋಸೆ ಹಿಟ್ಟು ಆಗ್ತದೆ. ಚಟ್ನಿ ಮಾಡಿದ್ದೇನೆ, ಕೆಂಪು ಚಟ್ನಿ. ಒಣಮೆಣಸು ಹುರಿದು ಸ್ವಲ್ಪ, ಅದಕ್ಕೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಿ, ಹುಳಿ, ಉಪ್ಪು, ಚಟ್ನಿ, ಎಲ್ಲ ಥರದ ಚಟ್ನಿ ಥರ. ಈಗ ಸಾಕು, ಆಫ್ ಮಾಡು. ಸಣ್ಣ ಮಾಡು. ನನ್ನ ಗೋಬರ್ ಗ್ಯಾಸ್ ನೋಡಿ ಎಷ್ಟು ಬೆಂಕಿ ಬರುತ್ತೆ. ಒಂದೇ ಹಸು ಇರುವುದು ನಮಗೆ, ಅದರ ಸಗಣಿ ಹಾಕಿ ಅದ್ರ ಬರ್ತದೆ. ನನಗೆ ಎಲ್ಲ ದೋಸೆ ಅನ್ನ ಮಾಡಲಿಕ್ಕೂ ಕೂಡ ಬರ್ತದೆ, ಅದರಲ್ಲಿ ಗ್ಯಾಸ್ ಬರ್ತದೆ. ಹೌದು.